ವೇದಿಕೆ ಮೇಲೆ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರಿದ್ದಾರೆ, ರಾಮಮೂರ್ತಿ ಅವರು, ನಮ್ಮ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಅವರು, ಗೋಪಿನಾಥ್ ರೆಡ್ಡಿ ಅವರು. ಪ್ರಮುಖವಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಮೊದಲನೇದಾಗಿ ನಾವು ಈ ಒಂದು ಕರಾಳ ಕಾಯ್ದೆ, ಯಾರದೇ ಮನೆ ಬಂದರೂ ಯಾವುದೇ ದೇವಸ್ಥಾನ ಬಂದರೂ ನಮ್ಮದು ಅಂತ ಹೇಳುವಂಥ ಕಾಯ್ದೆ ಏನಿತ್ತು, ಅದನ್ನು ತೆಗೆದು ಹಾಕದಂತ ಮೋದಿ ಅವರಿಗೆ ದೊಡ್ಡ ಚಪ್ಪಾಳೆ ತೊಟ್ಟ ಮುಖಾಂತರ ನಾವು ಅಭಿನಂದನೆಗಳನ್ನು ಮೊದಲನೇದಾಗಿ ನಾವು ಸಲ್ಲಿಸಬೇಕಾಗ್ತೈತೆ. ಓಟ್ಗೆ ಎಷ್ಟು ಮಹತ್ವ ಇದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಇದು ಇಲ್ಲಿ ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಗಕ್ಕೆ ಮುಂಚೆ ಬೆಳಗಾವಿ ನಮ್ಮ ಅಧಿವೇಶನದಲ್ಲಿ ಡಿಬೇಟ್ ಆಯಿತು. ನಾನು ಇಡೀ ರಾಜ್ಯ ಪೂರ್ತಿ ಪ್ರವಾಸ ಮಾಡಿದ್ದೆ ಈ ವಕ್ಫ್ ಕಾಯ್ದೆಯ ವಿರುದ್ಧವಾಗಿ. ವಿಧಾನಸಭೆಯಲ್ಲೂ ಕೂಡ ಸನ್ಮಾನ್ಯ ರಾಮಮೂರ್ತಿ ಹೇಳ್ದಂಗೆ 3 ಗಂಟೆ 18 ನಿಮಿಷ ಮಾತಾಡಿದ್ದೀನಿ ಇದ್ರ ಬಗ್ಗೆ. 3 ಗಂಟೆ 18 ನಿಮಿಷ ಮಾತಾಡಿದ್ದೀನಿ. ಇದ್ದಿದ್ದು ಕಾಂಗ್ರೆಸ್ ಅವರಲ್ಲ, ನಿಮ್ಗಾದ್ರೆ 5 ನಿಮಿಷದಲ್ಲಿ ಹೇಳ್ಬೋದು. ಕಾಂಗ್ರೆಸ್ ಅವ್ರಿಗೆ 3 ಗಂಟೆ 18 ನಿಮಿಷ ಅವ್ರ ತಲೆಲೇ ಹೋಗಲ್ಲ. ಅವ್ರಿಗೆ ಶರಿಯಾ ಕಾನೂನು ಅಂದ್ರೆ ಇಮಿಡಿಯೇಟ್ ಆಗಿ ತಲೆಗೆ ಹೊರಟೋಗ್ತೈತೆ. ಅದು ಸಿದ್ದರಾಮಯ್ಯನವ್ರಿಗೆ ನಾಮ ಹಾಕಿರೋದು, ಕುಂಕುಮ ಇಟ್ಕೊಂಡಿರೋದು, ಕೇಸರಿ ಕಂಡ್ರೆ ಆಗದೇ ಇಲ್ಲ, ಒಂದು ಮಾರುದ್ದ ದೂರ. ಅಂಥದ್ರಲ್ಲಿ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ. ಅವ್ರಿಗೆ ಆಶ್ಚರ್ಯ ಆಯ್ತು. ಈ ವಕ್ ಅನ್ನೋ ಪದ ಕುರಾನಲ್ಲೇ ಇಲ್ಲ. ಇದು ವಕ್ ಅನ್ನೋ ಪದ ಕುರಾನಲ್ಲೇ ಇಲ್ಲ. ಅರೇಬಿಕ್ ಭಾಷೆಯಲ್ಲಿ ವಕ್ ಪದದ ಮೂಲ ಅರೇಬಿಕ್ ಭಾಷೆಯಲ್ಲಿ ವಕೂಫ್ ಅಂತ ಇದೆ. ಅರೇಬಿಕ್ ಭಾಷೆಯಲ್ಲಿ ವಕೂಫ್ ಅಂತ ಇದೆ. ಯಾರು ಒಬ್ಬ ಮುಸ್ಲಿಮ, ಅದು ನಿಜವಾದಂತ ಮುಸ್ಲಿಮ ಅಂತ ಇದೆ ಅದರಲ್ಲಿ, ಅವರ ಕಾನೂನಲ್ಲಿ. ನಿಜವಾದಂತ ಮುಸ್ಲಿಮ ಸ್ವಇಚ್ಛೆಯಿಂದ ಶಾಶ್ವತವಾಗಿ ಅಲ್ಲಾಗೆ ಸಮರ್ಪಣೆ ಮಾಡುವುದು ಎಂದು ಅರ್ಥ. ಇದು ವಕೂಫ್ ಅಂದ್ರೆ. ಯಾರು ಅಲ್ಲಾನಿಗೆ ಆಸ್ತಿ ಕೊಡ್ತಾರೋ ಅವರಿಗೆ ವಕ್ ಅಂತ ಅಂತಾರೆ. ಆಸ್ತಿಯನ್ನ ದಾನ ಮಾಡಿದವನಿಗೆ ವಕೀಫ್ ಅಂತ ಹೇಳ್ತಾರೆ. ವಕ್ ಆಸ್ತಿಯನ್ನ ನಿರ್ವಹಣೆ ಮಾಡೋನ್ಗೆ ಯಾರು ಹೇಳ್ತಾರೆ? ಮತವಲ್ಲಿ ಅಂತ ಕರೀತಾರೆ. ಇದು ವಕ್ ಬೋರ್ಡಿನ ಇತಿಹಾಸ.